ನಮ್ಮ ಜೊತೆಗೆ ಕರಿವೆ ನಾರಾಯಣಗೌಡರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಪೊಲೀಸರು ಬಂದು ನಿಮ್ಮ ಜೊತೆ ಮಾತಾಡಿದ್ರು, CM ಅವರು ಸಮಯ ಕೊಟ್ಟಿದ್ದಾರಾ ಇಲ್ವಾ ಅಂತ. ಮುಖ್ಯಮಂತ್ರಿಗಳು ನಾಳೆ ಗೌಡ್ರ ಜೊತೆಯಲ್ಲಿ ಮಾತಾಡ್ತೀನಿ, ಹಾಗಾಗಿ ಇವತ್ತು ನನಗೊಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ನಾಳೆ ಗೌಡ್ರು ನನ್ನ ಜೊತೆಯಲ್ಲಿ ಮಾತಾಡಲಿ, ಅವ್ರ ನಿಯೋಗ ಜೊತೆಯಲ್ಲಿ ನಾನು ಮಾತಾಡ್ತೀನಿ ಅಂತೇಳಿ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಹೇಳಿ ಕಳಿಸಿದ್ದಾರೆ. ನಾನು ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದೆ, ಇಲ್ಲ ನಾನು ಇವತ್ತೇ ಅವ್ರ ಜೊತೆಯಲ್ಲಿ ಮಾತಾಡಬೇಕು, ದಯವಿಟ್ಟು ಮಾತಾಡಿಸಿ. ಇಲ್ಲಿ ಬಂದಿರುವಂಥ ಅನೇಕ ನಮ್ಮ ಅಭ್ಯರ್ಥಿಗಳೇನಿದ್ದಾರೆ ಅವರ ನಿಯೋಗ ಇಲ್ಲಿರೋದ್ರಿಂದ, ಅವರು ಒಂದಷ್ಟು ಜನ ನಮ್ಮ ಜೊತೆಯಲ್ಲಿ ಬರೋದ್ರಿಂದ ಇವತ್ತು ಮಾತಾಡೋದು ಅನುಕೂಲ ಆಗುತ್ತೆ ಅಂತ ನಾನು ಅಧಿಕಾರಿಗಳಿಗೆ ಹೇಳಿ ಕಳಿಸಿದ್ದೀನಿ. ಒಂದು ವೇಳೆ CM ಅವರು ಇವತ್ತು ಅವಕಾಶ ಕೊಡಲಂದರೆ ನಿಮ್ಮ ಹೋರಾಟ ನಿರಂತರನ ಅಥವಾ ನಾಳೆ KPSCಗೆ ಮುತ್ತಿಗೆ ಆಗ್ತಾರೆ ಸರ್, ಹೇಗೆ ಅಂತ? ಹೋರಾಟ ಇಷ್ಟೊಂದು ಕನ್ನಡಿಗರ ವಿಚಾರದಲ್ಲಿ ನಾನು ಮೌನ ವಹಿಸಿರೆ ನಾನು ಯಾವ ಹೋರಾಟಗಾರ ಅಂತ ಹೇಳ್ಕೋಬೇಕು. ಕನ್ನಡದ ಮಕ್ಕಳ ಭವಿಷ್ಯ ಬದುಕು ಇದರಲ್ಲಿ ಅಡಗಿದೆ. ಹಾಗಾಗಿ ಅವರಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅದಕ್ಕಾಗಿ ನಾಳೆ ಕರವೇ ಕಾರ್ಯಕರ್ತರು ಸಾವಿರಾರು ಜನ KPSCಗೆ ಮುತ್ತಿಗೆ ಹಾಕ್ತಾರೆ. ನೋಡೋಣ ನಾಳೆ ಏನಾಗುತ್ತೆ. ಸರ್ಕಾರ ಇವತ್ತು ಏನಾದರೂ ನಿರ್ಧಾರ ಮಾಡಲಿಲ್ಲಂದರೆ ನಾಳೆ KPSC ಮುತ್ತಿಗೆ ಹಾಕ್ತೀವಿ. ನಾಳೆ ಮುತ್ತಿಗೆ ಹಾಕ್ತೀವಿ. ಸಾವಿರಾರು ಸಂಖ್ಯೆಯಲ್ಲಿ KPSC ಕಚೇರಿಗೆ ಮುತ್ತಿಗೆ ಹಾಕ್ತೀವಿ. ಅಲ್ಲಿ ಆಗುವ ಎಲ್ಲ ಅನಾಹುತಕ್ಕೆ ಸರ್ಕಾರ ಮತ್ತು KPSC ಹೊಣೆ ಹೊರಬೇಕಾಗತ್ತೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಕರಿವೆ ನಾರಾಯಣಗೌಡರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ TH ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಕರಿವೆ ನಾರಾಯಣಗೌಡರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಪೊಲೀಸರು ಬಂದು ನಿಮ್ಮ ಜೊತೆ ಮಾತಾಡಿದ್ರು, CM ಅವರು ಸಮಯ ಕೊಟ್ಟಿದ್ದಾರಾ ಇಲ್ವಾ ಅಂತ. ಮುಖ್ಯಮಂತ್ರಿಗಳು ನಾಳೆ ಗೌಡ್ರ ಜೊತೆಯಲ್ಲಿ ಮಾತಾಡ್ತೀನಿ, ಹಾಗಾಗಿ ಇವತ್ತು ನನಗೊಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ನಾಳೆ ಗೌಡ್ರು ನನ್ನ ಜೊತೆಯಲ್ಲಿ ಮಾತಾಡಲಿ, ಅವ್ರ ನಿಯೋಗ ಜೊತೆಯಲ್ಲಿ ನಾನು ಮಾತಾಡ್ತೀನಿ ಅಂತೇಳಿ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಹೇಳಿ ಕಳಿಸಿದ್ದಾರೆ. ನಾನು ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದೆ, ಇಲ್ಲ ನಾನು ಇವತ್ತೇ ಅವ್ರ ಜೊತೆಯಲ್ಲಿ ಮಾತಾಡಬೇಕು, ದಯವಿಟ್ಟು ಮಾತಾಡಿಸಿ. ಇಲ್ಲಿ ಬಂದಿರುವಂಥ ಅನೇಕ ನಮ್ಮ ಅಭ್ಯರ್ಥಿಗಳೇನಿದ್ದಾರೆ ಅವರ ನಿಯೋಗ ಇಲ್ಲಿರೋದ್ರಿಂದ, ಅವರು ಒಂದಷ್ಟು ಜನ ನಮ್ಮ ಜೊತೆಯಲ್ಲಿ ಬರೋದ್ರಿಂದ ಇವತ್ತು ಮಾತಾಡೋದು ಅನುಕೂಲ ಆಗುತ್ತೆ ಅಂತ ನಾನು ಅಧಿಕಾರಿಗಳಿಗೆ ಹೇಳಿ ಕಳಿಸಿದ್ದೀನಿ. ಒಂದು ವೇಳೆ CM ಅವರು ಇವತ್ತು ಅವಕಾಶ ಕೊಡಲಂದರೆ ನಿಮ್ಮ ಹೋರಾಟ ನಿರಂತರನ ಅಥವಾ ನಾಳೆ KPSCಗೆ ಮುತ್ತಿಗೆ ಆಗ್ತಾರೆ ಸರ್, ಹೇಗೆ ಅಂತ? ಹೋರಾಟ ಇಷ್ಟೊಂದು ಕನ್ನಡಿಗರ ವಿಚಾರದಲ್ಲಿ ನಾನು ಮೌನ ವಹಿಸಿರೆ ನಾನು ಯಾವ ಹೋರಾಟಗಾರ ಅಂತ ಹೇಳ್ಕೋಬೇಕು. ಕನ್ನಡದ ಮಕ್ಕಳ ಭವಿಷ್ಯ ಬದುಕು ಇದರಲ್ಲಿ ಅಡಗಿದೆ. ಹಾಗಾಗಿ ಅವರಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅದಕ್ಕಾಗಿ ನಾಳೆ ಕರವೇ ಕಾರ್ಯಕರ್ತರು ಸಾವಿರಾರು ಜನ KPSCಗೆ ಮುತ್ತಿಗೆ ಹಾಕ್ತಾರೆ. ನೋಡೋಣ ನಾಳೆ ಏನಾಗುತ್ತೆ. ಸರ್ಕಾರ ಇವತ್ತು ಏನಾದರೂ ನಿರ್ಧಾರ ಮಾಡಲಿಲ್ಲಂದರೆ ನಾಳೆ KPSC ಮುತ್ತಿಗೆ ಹಾಕ್ತೀವಿ. ನಾಳೆ ಮುತ್ತಿಗೆ ಹಾಕ್ತೀವಿ. ಸಾವಿರಾರು ಸಂಖ್ಯೆಯಲ್ಲಿ KPSC ಕಚೇರಿಗೆ ಮುತ್ತಿಗೆ ಹಾಕ್ತೀವಿ. ಅಲ್ಲಿ ಆಗುವ ಎಲ್ಲ ಅನಾಹುತಕ್ಕೆ ಸರ್ಕಾರ ಮತ್ತು KPSC ಹೊಣೆ ಹೊರಬೇಕಾಗತ್ತೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಕರಿವೆ ನಾರಾಯಣಗೌಡರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ TH ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಕರಿವೆ ನಾರಾಯಣಗೌಡರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಪೊಲೀಸರು ಬಂದು ನಿಮ್ಮ ಜೊತೆ ಮಾತಾಡಿದ್ರು, CM ಅವರು ಸಮಯ ಕೊಟ್ಟಿದ್ದಾರಾ ಇಲ್ವಾ ಅಂತ. ಮುಖ್ಯಮಂತ್ರಿಗಳು ನಾಳೆ ಗೌಡ್ರ ಜೊತೆಯಲ್ಲಿ ಮಾತಾಡ್ತೀನಿ, ಹಾಗಾಗಿ ಇವತ್ತು ನನಗೊಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ನಾಳೆ ಗೌಡ್ರು ನನ್ನ ಜೊತೆಯಲ್ಲಿ ಮಾತಾಡಲಿ, ಅವ್ರ ನಿಯೋಗ ಜೊತೆಯಲ್ಲಿ ನಾನು ಮಾತಾಡ್ತೀನಿ ಅಂತೇಳಿ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಹೇಳಿ ಕಳಿಸಿದ್ದಾರೆ. ನಾನು ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದೆ, ಇಲ್ಲ ನಾನು ಇವತ್ತೇ ಅವ್ರ ಜೊತೆಯಲ್ಲಿ ಮಾತಾಡಬೇಕು, ದಯವಿಟ್ಟು ಮಾತಾಡಿಸಿ. ಇಲ್ಲಿ ಬಂದಿರುವಂಥ ಅನೇಕ ನಮ್ಮ ಅಭ್ಯರ್ಥಿಗಳೇನಿದ್ದಾರೆ ಅವರ ನಿಯೋಗ ಇಲ್ಲಿರೋದ್ರಿಂದ, ಅವರು ಒಂದಷ್ಟು ಜನ ನಮ್ಮ ಜೊತೆಯಲ್ಲಿ ಬರೋದ್ರಿಂದ ಇವತ್ತು ಮಾತಾಡೋದು ಅನುಕೂಲ ಆಗುತ್ತೆ ಅಂತ ನಾನು ಅಧಿಕಾರಿಗಳಿಗೆ ಹೇಳಿ ಕಳಿಸಿದ್ದೀನಿ. ಒಂದು ವೇಳೆ CM ಅವರು ಇವತ್ತು ಅವಕಾಶ ಕೊಡಲಂದರೆ ನಿಮ್ಮ ಹೋರಾಟ ನಿರಂತರನ ಅಥವಾ ನಾಳೆ KPSCಗೆ ಮುತ್ತಿಗೆ ಆಗ್ತಾರೆ ಸರ್, ಹೇಗೆ ಅಂತ? ಹೋರಾಟ ಇಷ್ಟೊಂದು ಕನ್ನಡಿಗರ ವಿಚಾರದಲ್ಲಿ ನಾನು ಮೌನ ವಹಿಸಿರೆ ನಾನು ಯಾವ ಹೋರಾಟಗಾರ ಅಂತ ಹೇಳ್ಕೋಬೇಕು. ಕನ್ನಡದ ಮಕ್ಕಳ ಭವಿಷ್ಯ ಬದುಕು
ಇದರಲ್ಲಿ ಅಡಗಿದೆ. ಹಾಗಾಗಿ ಅವರಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅದಕ್ಕಾಗಿ ನಾಳೆ ಕರವೇ ಕಾರ್ಯಕರ್ತರು ಸಾವಿರಾರು ಜನ KPSCಗೆ ಮುತ್ತಿಗೆ ಹಾಕ್ತಾರೆ. ನೋಡೋಣ ನಾಳೆ ಏನಾಗುತ್ತೆ. ಸರ್ಕಾರ ಇವತ್ತು ಏನಾದರೂ ನಿರ್ಧಾರ ಮಾಡಲಿಲ್ಲ ಅಂದರೆ ನಾಳೆ KPSC ಮುತ್ತಿಗೆ ಹಾಕ್ತೀವಿ. ನಾಳೆ ಮುತ್ತಿಗೆ ಹಾಕ್ತೀವಿ. ಸಾವಿರಾರು ಸಂಖ್ಯೆಯಲ್ಲಿ KPSC ಕಚೇರಿಗೆ ಮುತ್ತಿಗೆ ಹಾಕ್ತೀವಿ. ಅಲ್ಲಿ ಆಗುವ ಎಲ್ಲ ಅನಾಹುತಕ್ಕೆ ಸರ್ಕಾರ ಮತ್ತು KPSC ಹೊಣೆ ಹೊರಬೇಕಾಗತ್ತೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಕರವೇ ನಾರಾಯಣಗೌಡರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ TH ಜೊತೆ ವೀರೇಶ್ ರಿಪಬ್ಲಿಕ್ ಕಾಂಡ ಬೆಂಗಳೂರು. ನಮ್ಮ ಜೊತೆಗೆ ಕರವೇ ನಾರಾಯಣಗೌಡರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಪೊಲೀಸರು ಬಂದು ನಿಮ್ಮ ಜೊತೆ ಮಾತಾಡಿದ್ರು, CM ಅವರು ಸಮಯ ಕೊಟ್ಟಿದ್ದಾರಾ ಇಲ್ವಾ ಅಂತ. ಮುಖ್ಯಮಂತ್ರಿಗಳು ನಾಳೆ ಗೌಡ್ರ ಜೊತೆಯಲ್ಲಿ ಮಾತಾಡ್ತೀನಿ, ಹಾಗಾಗಿ ಇವತ್ತು ನನಗೊಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ನಾಳೆ ಗೌಡ್ರು ನನ್ನ ಜೊತೆಯಲ್ಲಿ ಮಾತಾಡಲಿ, ಅವ್ರ ನಿಯೋಗ ಜೊತೆಯಲ್ಲಿ ನಾನು ಮಾತಾಡ್ತೀನಿ ಅಂತೇಳಿ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಹೇಳಿ ಕಳಿಸಿದ್ದಾರೆ. ನಾನು ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದೆ, ಇಲ್ಲ ನಾನು ಇವತ್ತೇ ಅವ್ರ ಜೊತೆಯಲ್ಲಿ ಮಾತಾಡಬೇಕು, ದಯವಿಟ್ಟು ಮಾತಾಡಿಸಿ. ಇಲ್ಲಿ ಬಂದಿರುವಂಥ ಅನೇಕ ನಮ್ಮ ಅಭ್ಯರ್ಥಿಗಳೇನಿದ್ದಾರೆ ಅವರ ನಿಯೋಗ ಇಲ್ಲಿರೋದ್ರಿಂದ, ಅವರು ಒಂದಷ್ಟು ಜನ ನಮ್ಮ ಜೊತೆಯಲ್ಲಿ ಬರೋದ್ರಿಂದ ಇವತ್ತು ಮಾತಾಡೋದು ಅನುಕೂಲ ಆಗುತ್ತೆ ಅಂತ ನಾನು ಅಧಿಕಾರಿಗಳಿಗೆ ಹೇಳಿ ಕಳಿಸಿದ್ದೀನಿ. ಒಂದು ವೇಳೆ CM ಅವರು ಇವತ್ತು ಅವಕಾಶ ಕೊಡಲಿಲ್ಲ ನಿಮ್ಮ ಹೋರಾಟ ನಿರಂತರನ ಅಥವಾ ನಾಳೆ KPSCಗೆ ಮುತ್ತಿಗೆ ಹಾಕ್ತಾರೆ ಸರ್, ಹೇಗೆ ಅಂತ? ಹೋರಾಟ ಇಷ್ಟೊಂದು ಕನ್ನಡಿಗರ ವಿಚಾರದಲ್ಲಿ ನಾನು ಮೌನ ವಹಿಸಿರೆ ನಾನು ಯಾವ ಹೋರಾಟಗಾರ ಅಂತ ಹೇಳ್ಕೋಬೇಕು. ಕನ್ನಡದ ಮಕ್ಕಳ ಭವಿಷ್ಯ ಬದುಕು ಇದರಲ್ಲಿ ಅಡಗಿದೆ. ಹಾಗಾಗಿ ಅವರಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅದಕ್ಕಾಗಿ ನಾಳೆ ಕರವೇ ಕಾರ್ಯಕರ್ತರು ಸಾವಿರಾರು ಜನ KPSCಗೆ ಮುತ್ತಿಗೆ ಹಾಕ್ತಾರೆ. ನೋಡೋಣ ನಾಳೆ ಏನಾಗುತ್ತೆ. ಸರ್ಕಾರ ಇವತ್ತು ಏನಾದರೂ ನಿರ್ಧಾರ ಮಾಡಲಿಲ್ಲ ಅಂದರೆ ನಾಳೆ KPSC ಮುತ್ತಿಗೆ ಹಾಕ್ತೀವಿ. ನಾಳೆ ಮುತ್ತಿಗೆ ಹಾಕ್ತೀವಿ. ಸಾವಿರಾರು ಸಂಖ್ಯೆಯಲ್ಲಿ KPSC ಕಚೇರಿಗೆ ಮುತ್ತಿಗೆ ಹಾಕ್ತೀವಿ. ಅಲ್ಲಿ ಆಗುವ ಎಲ್ಲ ಅನಾಹುತಕ್ಕೆ ಸರ್ಕಾರ ಮತ್ತು KPSC ಹೊಣೆ ಹೊರಬೇಕಾಗತ್ತೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಕರವೇ ನಾರಾಯಣಗೌಡರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ TH ಜೊತೆ ವೀರೇಶ್ ರಿಪಬ್ಲಿಕ್ ಕಾಂಡ ಬೆಂಗಳೂರು. ನಮ್ಮ ಜೊತೆಗೆ ಕರವೇ ನಾರಾಯಣಗೌಡರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಪೊಲೀಸರು ಬಂದು ನಿಮ್ಮ ಜೊತೆ ಮಾತಾಡಿದ್ರು, CM ಅವರು ಸಮಯ ಕೊಟ್ಟಿದ್ದಾರಾ ಇಲ್ವಾ ಅಂತ. ಮುಖ್ಯಮಂತ್ರಿಗಳು ನಾಳೆ ಗೌಡ್ರ ಜೊತೆಯಲ್ಲಿ ಮಾತಾಡ್ತೀನಿ, ಹಾಗಾಗಿ ಇವತ್ತು ನನಗೊಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ನಾಳೆ ಗೌಡ್ರು ನನ್ನ ಜೊತೆಯಲ್ಲಿ ಮಾತಾಡಲಿ, ಅವ್ರ ನಿಯೋಗ ಜೊತೆಯಲ್ಲಿ ನಾನು ಮಾತಾಡ್ತೀನಿ ಅಂತೇಳಿ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಹೇಳಿ ಕಳಿಸಿದ್ದಾರೆ. ನಾನು ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದೆ, ಇಲ್ಲ ನಾನು ಇವತ್ತೇ ಅವ್ರ ಜೊತೆಯಲ್ಲಿ ಮಾತಾಡಬೇಕು, ದಯವಿಟ್ಟು ಮಾತಾಡಿಸಿ. ಇಲ್ಲಿ ಬಂದಿರುವಂಥ ಅನೇಕ ನಮ್ಮ ಅಭ್ಯರ್ಥಿಗಳೇನಿದ್ದಾರೆ ಅವರ ನಿಯೋಗ ಇಲ್ಲಿರೋದ್ರಿಂದ, ಅವರು ಒಂದಷ್ಟು ಜನ ನಮ್ಮ ಜೊತೆಯಲ್ಲಿ ಬರೋದ್ರಿಂದ ಇವತ್ತು ಮಾತಾಡೋದು ಅನುಕೂಲ ಆಗುತ್ತೆ ಅಂತ ನಾನು ಅಧಿಕಾರಿಗಳಿಗೆ ಹೇಳಿ ಕಳಿಸಿದ್ದೀನಿ. ಒಂದು ವೇಳೆ CM ಅವರು ಇವತ್ತು ಅವಕಾಶ ಕೊಡಲಿಲ್ಲ ನಿಮ್ಮ ಹೋರಾಟ ನಿರಂತರನ ಅಥವಾ ನಾಳೆ KPSCಗೆ ಮುತ್ತಿಗೆ ಹಾಕ್ತಾರೆ ಸರ್, ಹೇಗೆ ಅಂತ? ಹೋರಾಟ ಇಷ್ಟೊಂದು ಕನ್ನಡಿಗರ ವಿಚಾರದಲ್ಲಿ ನಾನು ಮೌನ ವಹಿಸಿರೆ ನಾನು ಯಾವ ಹೋರಾಟಗಾರ ಅಂತ ಹೇಳ್ಕೋಬೇಕು. ಕನ್ನಡದ ಮಕ್ಕಳ ಭವಿಷ್ಯ ಬದುಕು ಇದರಲ್ಲಿ ಅಡಗಿದೆ. ಹಾಗಾಗಿ ಅವರಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅದಕ್ಕಾಗಿ ನಾಳೆ ಕರವೇ ಕಾರ್ಯಕರ್ತರು ಸಾವಿರಾರು ಜನ KPSCಗೆ ಮುತ್ತಿಗೆ ಹಾಕ್ತಾರೆ. ನೋಡೋಣ ನಾಳೆ ಏನಾಗುತ್ತೆ. ಸರ್ಕಾರ ಇವತ್ತು ಏನಾದರೂ ನಿರ್ಧಾರ ಮಾಡಲಿಲ್ಲ ನಾಳೆ KPSC ಮುತ್ತಿಗೆ ಹಾಕ್ತೀವಿ. ನಾಳೆ ಮುತ್ತಿಗೆ ಹಾಕ್ತೀವಿ. ಸಾವಿರಾರು ಸಂಖ್ಯೆಯಲ್ಲಿ KPSC ಕಚೇರಿಗೆ ಮುತ್ತಿಗೆ ಹಾಕ್ತೀವಿ. ಅಲ್ಲಿ ಆಗುವ ಎಲ್ಲ ಅನಾಹುತಕ್ಕೆ ಸರ್ಕಾರ ಮತ್ತು KPSC ಹೊಣೆ ಹೊರಬೇಕಾಗತ್ತೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಕರವೇ ನಾರಾಯಣಗೌಡರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ TH ಜೊತೆ ವೀರೇಶ್ ರಿಪಬ್ಲಿಕ್ ಕಾಂಡ ಬೆಂಗಳೂರು.